ಹುಡುಗಿ ಒಪ್ಪಿಗೆ. ಶ್ರಾವಣಿಯಮ್ಮ, ನಿಮ್ ಕೂದಲು ರೇಷ್ಮೆ ತರ ಹೊಳಿತಿದೆ. ಜಾನಕಿಯವರೇ, ನಿಮ್ ಕೈ ಚಳಕ ಸೂಪರ್. ಹೌದಮ್ಮ, ಜಾದೂನೇ ಆಗ್ಬಿಟ್ಟಿದೆ. ಹಾಗಾದ್ರೆ ಇನ್ಮೇಲೆ ನನಗೆ ಯಾವಾಗ್ಲೂ ಅಮ್ಮನೇ ಎಣ್ಣೆ ಹಚ್ಕೊಡ್ಬೇಕು. ಅಮ್ಮನ ಹ್ಞೂ ಜಾನಕಿ ಅಮ್ಮ ಅಂದರೆ ಅಭಿಷ್ಟೆ ಶೋಭಿತೆ ಪ್ರಸನ್ನಾಕ್ಷಿ ಜಾನಕಿ ಪಾಟೀಲ್ ಅಮ್ಮ. ಅದು ಅವ್ರ ಹೆಸರು ಸ್ವಲ್ಪ ಉದ್ದ ಆಯ್ತಲ್ಲ, ಅದಕ್ಕೆ ಮೇಡಮ್ ಅವ್ರನ್ನ ಅಮ್ಮ ಅಂತ ಕರೆದ್ರು. ಆಮೇಲೆ ಪಾಪ ಕಾಂತಮ್ಮತ್ತೇನೆ, ಸರಿ ಅಮ್ಮ ನೀನು ಹಾಗೇ ಕರಿ ಅಂತ ಹೇಳಿದ್ದು. ವೈದ್ಯ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ. ಚೆನ್ನಾಗಿದೆ ಚೆನ್ನಾಗಿದೆ. ಸರಿ, ಲೇಟ್ ಆಯ್ತು, ನಾನು ಹೋಗಿ ತಿಂಡಿ ರೆಡಿ ಮಾಡಿಬಿಡ್ತೀನಿ. ಅತ್ತೆ, ಏನ್ ಮಾಡ್ಲಿ? ಮೇಡಮ್, ನನಗೆ ಯಾಕೋ ನಮ್ಮನೆ ಅಡುಗೆ ತಿಂದು ಸ್ವಲ್ಪ ಬೋರ್ ಆಗ್ಬಿಟ್ಟಿದೆ. ನಾವು ಯಾಕೆ ಇವತ್ತು ಈ ಹುಬ್ಳಿ ಧಾರವಾಡ ಕಡೆ ಮಾಡ್ತಾರಲ್ಲ ಆ ಥರ ತಿಂಡಿ ಮಾಡಬಾರ್ದು? ಅದಕ್ಕೇನಂತೋ ನಾನೇ ಖಾನಾವಳಿಗೆ ಹೋಗಿ ರೊಟ್ಟಿ ಎಣ್ಣೆಗಾಯಿ ಪಲ್ಯ ತಂದ್ಬಿಡ್ತೀನಿ. ಹೋಟ್ಲ್ ಊಟ ಬೇಡ ಕಣಪ್ಪ, ನನಗೆ ಮನೆ ಊಟ ತಿನ್ಬೇಕು ಅನಿಸ್ತಾಯಿತ್ತು. ಅದಕ್ಕೆ ನಾನು ಆ ಥರ ಹೇಳಿದೆ. ಪರವಾಗಿಲ್ಲ ಬಿಡು, ಆಸೆ ಪಟ್ಟಿದ್ದೆಲ್ಲ ದಕ್ಕುತ್ತಾ? ಅಯ್ಯೋ, ಅದಕ್ಕೆ ಯಾಕೆ ಹಂಗಂತೀರಿ? ಈಗೇನು ಉತ್ತರ ಕರ್ನಾಟಕ ಶೈಲಿ ಅಡಿಗೆ ತಿನ್ಬೇಕೇನ್ರಿ? ನಾನ್ ಇದೀನಲ್ಲ, ಹೌದಾ, ನಾನ್ ಮಾಡ್ಕೊಡ್ತೀನ್ರಿ. ಹೌದಾ? ನಿಮ್ಗಷ್ಟೆಲ್ಲ ಅಡ್ಗೆ ಮಾಡಕ್ ಬರುತ್ತಾ? ನೀವೇನಾದ್ರೂ ಹೋಟೆಲ್ ಇಟ್ಟಿದ್ರಾ? ನೋಡಿದ್ರೆ ಗೊತ್ತಾಗಲ್ಲಮ್ಮ, 100 ಜನಕ್ಕೆ ಊಟ ಆಗಿದ್ ಕೈ ಅಂತ. ಏನ್ರಿ ಹೇಳ್ತಾ ಇದ್ದೀರಾ? ಹೂನಮ್ಮ, ಅವರು ಊರಲ್ಲಿದ್ದಾಗ ಪುಟ್ಟದಾಗ ಒಂದು ಹೋಟ್ಲ್ ಇಟ್ಟಿದ್ರು. ಅಲ್ಲೆಲ್ಲ 100 ಜನಕ್ಕೆ ಅಡುಗೆ ಮಾಡೋ ಅಭ್ಯಾಸ ಅಲ್ವಾ, ಅದಕ್ಕೆ ಇಲ್ಲೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹೌದು ಹೌದು, ಅದಕ್ಕೆ ನಾನು ಹೇಳಿದ್ದು. ಎಲ್ಲೋ ಏನೋ ಮಿಸ್ ಹೊಡಿತಿದೆಯಲ್ಲ. ಇವರು ಅಲ್ಲಿ ಹೋಟ್ಲ್ ಇಟ್ಟಿದ್ರು ಅಂತ ನಿನಗೆ ಇಲ್ಲಿ ಹೆಂಗ್ ಗೊತ್ತಾಯ್ತು? ಕಾಂತ ಮತ್ತೆ ನಿಮ್ಗೆ ಬೇರೆ ಪ್ರಶ್ನೆಗಳೇ ತಲೆಯಲ್ಲಿ ಹುಟ್ಟಲ್ವಾ? ಯಾವಾಗ್ಲೂ ಇದೊಂದೇ ಪ್ರಶ್ನೆ ಕೇಳ್ತಿರ್ತೀರಲ್ಲ. ಆಗ್ಲೇ ಏನೋ ಹೇಳ್ದೆ, ಅದಕ್ಕೂ ಇದೇ ಪ್ರಶ್ನೆ. ಅವತ್ತೇನೋ ಹೇಳ್ದೆ, ಅದಕ್ಕೂ ಇದೇ ಪ್ರಶ್ನೆ. ಇವತ್ತೇನೋ ಹೇಳ್ತಾ ಇದ್ದೀನಿ, ಇದಕ್ಕೂ ಇದೇ ಪ್ರಶ್ನೆ ಕೇಳ್ತಿದ್ದೀರಲ್ಲ ಕಾಂತ ಮತ್ತೆ. ಈ ಪ್ರಶ್ನೆ ಬಿಟ್ಟು ಬೇರೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ. ಯಾವಾಗ್ಲೂ ಒಂದೇ ಪ್ರಶ್ನೆ ಕೇಳಿದ್ರೆ ಒಂದೇ ಉತ್ತರ ಕೊಡ್ಬೇಕಾಗುತ್ತೆ. ಈ ತರ ನಾನು ಮಾತಾಡುವಾಗ ಇವ್ರು ನನಗೆ ಹೇಳಿದ್ರು ಸಾಕಾ? ಅವನ್ ಬಿಡಪ್ಪ, ಏನೋ ಬಾಯ್ ತಪ್ಪಿ ಅದೇ ಪ್ರಶ್ನೆನ ಮತ್ತೆ 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 ಕೇಳಿ ತಪ್ಪಾಯ್ತು ಅಲ್ವಪ್ಪ? ಹೌದು ಹೌದು. ಅಮ್ಮ, ಹೇಗಿದ್ರು ಇವ್ರ ಕೈಗುಣ ಚೆನ್ನಾಗಿದೆ ಅಂತ ನಮಗ್ ಗೊತ್ತಾಗಿದೆ. ಹಾಗೆ
ಕೈ ರುಚಿನೂ ತುಂಬಾ ಚೆನ್ನಾಗಿರ್ಬೋದು ಅಂತ ಅನಿಸ್ತಿದೆ. ಅಮ್ಮ, ಇವತ್ತು ಇವ್ರ ಕೈಲಿ ಅಡ್ಗೆ ಮಾಡ್ಸೋಣಮ್ಮ. ಹಾಗಾದ್ರೆ ಇವತ್ತು ಅಮ್ಮ ಮಾಡೋ ಅಡುಗೆನೆ ಎಲ್ರೂ ತಿನ್ನೋದು. ಹೌದೌದು, ಅಮ್ಮನೇ ಅಡುಗೆ ಮಾಡ್ಲಿ ಇವತ್ತು. ಅಮ್ಮವ್ರ ಮತ್ತೆ ನನ್ನ ಹೆಂಡತಿಗೆ ಇವ್ರ ಅಮ್ಮ ಅಂದ್ಮೇಲೆ ನನಗೆ ಅಮ್ಮವರು. ಸುಮ್ಮನೆ ಎಲ್ಲದಕ್ಕೂ ಬಾಯಿ ಹಾಕ್ಬಿಡಿ ನೀವು. ಸರಿ, ಮತ್ತೆ ಈಗೆಲ್ರೂ ಉತ್ತರ ಕರ್ನಾಟಕ ಶೈಲಿ ಅಡಿಗೆ ತಿನ್ಬೇಕಲ್ವೇನ್ರಿ? ಮಂದಿ ಎಲ್ಲ ಮೆಚ್ಕೊಂಡು ಆಹಾ ಓಹೋ ಅನ್ಬೇಕು. ಅಷ್ಟೊಂದೆಲ್ಲ ಕೆಲಸ ನಿಭಾಯಿಸಿದ್ಯಾ ಅಂದಮೇಲೆ ಇನ್ನು ಧೈರ್ಯನ ಮೆಚ್ಚಲೇಬೇಕು. ಮಾಮ್, ಇವಾಗ ನಂದಿನಿ ಎಲ್ಲಿದ್ದಾಳೆ? ಅವಳೇನಾದರೂ ಮಾವನ ಹತ್ರ ಎಲ್ಲ ವಿಚಾರನ ಹೇಳ್ಬಿಟ್ರೆ? ಇಲ್ಲ ಮಾಡಿ, ನನಗ ಭಯ ಇಲ್ಲ. ಯಾಕಂದ್ರೆ ಪೀರು ಮನ್ಸಲ್ಲಿ ನಾನು ಬಿತ್ತಿದ ವಿಷದ ಬೀಜ ಈಗ ಬೆಳೆದು ಹೆಮ್ಮರವಾಗಿ ನಿಂತಿದೆ. ಯಾವುದೇ ಕಾರಣಕ್ಕೂ ಅವನು ನಂದಿನಿನ ನಂಬಲ್ಲ, ಅವಳನ್ನ ಕ್ಷಮಿಸಲ್ಲ. ಹಾಗೂ ಪೀರುಗೆ ಸತ್ಯ ಗೊತ್ತಾಗ್ಲೇಬೇಕು ಅಂದ್ರೆ ಅದನ್ನ ಸಾಬೀತುಪಡಿಸೋದಕ್ಕೆ ಇದ್ದಿದ್ದು ಒಬ್ಬನೇ ಒಬ್ಬ ವ್ಯಕ್ತಿ. ಅವನು ಈಗ ಈ ಭೂಮಿ ಮೇಲಿಲ್ಲ. ಅಂದ್ರೆ ಪೃಥ್ವಿ. ಆ ಪೃಥ್ವಿನ ನಾನೇ ಸುಟ್ಟು ಬೂದಿ ಮಾಡ್ಬಿಟ್ಟೆ. ಅವನು ಸಮಾಧಿ ಆಗೋತ. ಇನ್ನು ಉಳಿದಿರೋದು ನಂದಿನಿ. ನಂದಿನಿನ ಆದಷ್ಟು ಬೇಗ ಮುಗಿಸ್ಬಿಡ್ತೀನಿ.